ಆ ನೋಡಯ್ಯ ನೋಡು, ನಾನು ಹೇಳಿದ್ರೆ ನನ್ನ ಮಾತನ್ನ ನೀನು ನಂಬೇ ಇರಲಿಲ್ಲ. ಏನಿದೆಲ್ಲ? ಏನಿದೆಲ್ಲ ಅಂದ್ರೆ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನೋಡಮ್ಮ ನಿತ್ಯ, ಕರ್ಣ ಬರ್ತಾನೆ ಅನ್ನೋ ಮಾತನ್ನ ನೀನು ನಂಬಿರ್ಲಿಲ್ಲ. ಡಾಕ್ಟರ್ ಕರ್ಣ ಖುದ್ದಾಗಿ ಬಂದಿದ್ದಾರೆ, ಬೇಕಾದ್ರೆ ಮುಟ್ ನೋಡು. ಆದ್ರೆ ಏನು ನೋಡು, ರಾತ್ರಿ ಹೊತ್ತಲ್ಲಿ ಹೆಂಡ್ತಿನ ಕದ್ದು ಮುಚ್ಚಿ ಮೀಟ್ ಮಾಡೋದು ಸರ್ವೇ ಸಾಮಾನ್ಯ ಕಣೋ. ನಿನಗೆ ಗೊತ್ತಾ, ನಿನ್ನ ವಯಸ್ಸಲ್ಲಿ ನಾನು ಇದೆಲ್ಲ ಮಾಡಿ ಬಂದಿರೋನೆ. ನಂಗೆ ಮಾತಾಡೋಕ್ಕಿದೆ, ಬನ್ನಿ. ಕರ್ಣ, ನೀನು ನಿತ್ಯನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಇದೆಯಾ ಅಂತ ನನಗೆ ಗೊತ್ತು ಕಣೋ. ಯಾಕೆ ಹೇಳು, ಮದುವೆ ಆಗಿ ಎಷ್ಟೊಂದು ಸಮಯ ಆಯ್ತು, ನೀವಿಬ್ರು ಒಳ್ಳೆ ಒಬ್ರಿಗೊಬ್ರು ಪರಿಚಯವೇ ಇಲ್ದೋ ಥರ ಇರ್ತೀರ. ನಿತ್ಯ, ಹೋಗಮ್ಮ, ಒಳ್ಳೆ ವಾಕ್ ಮಾಡ್ಕೊಂಡು ಮನಸ್ಸು ಬಿಚ್ಚಿ ಇಬ್ರು ಮಾತಾಡ್ಕೊಂಡು ಬನ್ನಿ. ಹೋಗಿ ಕರ್ಕೊಂಡು ಹೋಗೋ. ಅಯ್ಯೋ ಅದೆಲ್ಲ ಏನ್ ಬೇಡ ಅಂಕಲ್. ಏನಮ್ಮ ನೀನು ಕೂಡ, ನೀನು ಇಷ್ಟೊಂದು ನಾಚ್ಕೋತೀಯ? ಕರ್ಣನಿಗೆ ಮನಸ್ಸಲ್ಲಿ ಇರೋದನ್ನ ಹೇಳೋಕೆ ಬರಲ್ಲ. ಅವನು ಚಿಕ್ಕಂದ್ರಿಂದಲೂ ಹೀಗೆ ಅಮ್ಮ, ಯಾವಾಗ್ಲೂ ಅವನ ಪರವಾಗಿ ನಿಂತು ಒಬ್ರು ಮಾತಾಡೋರು ಬೇಕೇ ಬೇಕು. ನಾನೀಗ ಅದನ್ನ ಮಾಡ್ತಾ ಇದ್ದೀನಿ. ಹೊತ್ತಲ್ಲಿ ಯಾಕೆ ಸುಮ್ಮನೆ? ನೋಡ್ ನಿತ್ಯ, ನೀನ್ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಈಗ ಸಂತೋಷ ಪಡೋ ಸಮಯ ಬಂದಿದೆ. ದೇವರು ಅವಕಾಶ ಕೊಟ್ಟಾಗ ಬಳಸ್ಕೋಬೇಕು. ನೋಡಲ್ಲಿ, ಅವನ ಆಸೆನೂ ಕೂಡ ಸ್ವಲ್ಪ ಗಮನಿಸು. ಏ ಕಣ್ಣ, ನೀನೇನು ಅಲ್ಲಿ ಇಲ್ಲಿ ಹುಡುಕ್ತಾ ಇದೀಯಾ? ಕೆಲವೊಂದ್ಸಲ ಉದ್ದೇಶಪೂರ್ವಕವಾಗಿ ಕೆಲವು ಬಾಗಿಲು ಮುಚ್ಕೊಂಡಿರುತ್ತೆ. ತುಂಬಾ ಹೊತ್ತು ಮುಚ್ಚಿರೋ ಬಾಗಿಲು ಮುಂದೆ ನಿಂತು ಕಾಯಬಾರ್ದು. ಏನೋ ಇಷ್ಟೊತ್ತಲ್ಲಿ ಇದೆಲ್ಲ. ನಿತ್ಯ, ಬಾಮ್ಮ, ಕರ್ಕೊಂಡು ಹೊರಡೋ. ಬಾಮ್ಮ. ಏನಮ್ಮ ಇನ್ನು ಮುಖ ನೋಡ್ತಾ ನಿಂತ್ಕೊಂಡಿದ್ಯಾ? ಬಾಮ್ಮ, ಗಂಡನ ಪಕ್ಕ ಬಾಮ್ಮ. ಹೋಗಿ ಇಬ್ರು ಹೋಗಿ ಬನ್ನಿ, ಹೋಗಿ ಒಂದು ರೌಂಡ್ ವಾಕ್ ಹೋಗಿ ಬನ್ನಿ. ಕರ್ಕೊಂಡು ಹೋಗೋ. ಹೊಡ್ ಬಾಮ್ಮ, ಹೋಗ್ಬ, ಸ್ವಲ್ಪ ಹಾಗೆ ಅವನು. ನಿತ್ಯ ಜೀವನದಲ್ಲಿ ಸುಖವಾಗಿರ್ಬೇಕು. ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಳೋ ಒಂದೇ ಒಂದು ಜೀವ ಅಂದ್ರೆ ಅದು ನಮ್ಮ ಕರ್ಣ.